ಹೌದಾ? ಹೆಣ್ಮಕ್ಳಿಗೆ ಮಿರರ್ ಸಿಕ್ಕರೆ ಸಾಕಲ್ವ, ಒಟ್ಟಿನಲ್ಲಿ ನೋಡ್ತಾ ಇರಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸರ್ಜ ಕನ್ನಡಿಗ. ಇವತ್ತು ಶುಕ್ರವಾರ, ಈ ವಾರದಲ್ಲಿ ಮಾತ್ರ ಸೋಮವಾರ ಮಾತ್ರ ಕೆಲಸ ಮಾಡಿರೋದು. ಮಂಗಳವಾರ, ಬುಧವಾರ, ಗುರುವಾರ ರಜೆ ಹಾಕಿದ್ದೆ. ಚೂರು ಕೋರ್ಟಿದ್ದು ಕೆಲಸ ಇತ್ತಲ್ಲ, ಅದಕ್ಕೆ ಇವಾಗ ಬುಕ್ ಮಾಡ್ಕೋತಾ ಇದ್ದೀನಿ ಸ್ಲಾಟು. 7ರಿಂದ 8, 8ರಿಂದ 9, 9ರಿಂದ 12, 12ರಿಂದ 4, ಆಮೇಲೆ ಸಂಜೆ 7ರಿಂದ 11 ಗಂಟೆವರೆಗೂ ನೈಟು. ಅಂದರೆ 4 ಗಂಟೆಯಿಂದ ರೆಸ್ಟ್ ತೊಗೋತೀನಲ್ಲ. ಗಾಡಿ ಕಿಲೋಮೀಟ್ರ್ ಎಷ್ಟಪ್ಪ ಆಗಿದೆ ಅಂದರೆ, ಇರಿ ಮೀಟ್ರಲ್ಲಿ ಹಾಕಿದ್ದೀನಲ್ಲ, ಫೋಟೋ ಹೊಡ್ಕೊಂಡ್ಬಿಡೋಣ. ಎಷ್ಟಪ್ಪ ಆಗಿದೆ ಅಂದರೆ, ಓಪನ್ ಆಗೋ 26,606 ಕಿಲೋಮೀಟ್ರ್ ಆಗಿದೆ. ಪರವಾಗಿಲ್ಲ. ಬರೀ ನಾ ಇನ್ನೊಂದು 2-3 ನಿಮಿಷ ಲಾಗಿನ್ ಆದ ತಕ್ಷಣ ಸಿಗ್ತೀನಿ. 6:45 ಗಂಟೆ ಲಾಗಿನ್ ಆಗಿದ್ದೀನಿ. ಸಣ್ಣಗೆ ಮಳೆ ಅದು ಬರ್ತೈತೆ ಆಲ್ಮೋಸ್ಟು, ಆದರೆ ಅಷ್ಟೊಂದು ಜೋರದು ಏನಿಲ್ಲ, ಸ್ವಲ್ಪ ಸಣ್ಣಗೈತೆ. ನೈಟೆಲ್ಲ ಫುಲ್ ಮಳೆ ಬಂದಿತ್ತು. ಏನು ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ವೀಡಿಯೋ ಮಾಡೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ. ಕೆಲಸ ಅಂತೂ ಮಾಡ್ತೀನಿ, ಯಾಕಂದರೆ ಗೋಪುರ ಎಲ್ಲ ನೀನು ಇದನ್ನಾಗಿಬಿಡುತ್ತಲ್ಲ. ಏನೋ ವಾಟರ್ ಪ್ರೂಫ್ ಇದೆ, ಏನೋ ಅಷ್ಟೊಂದು ಏನಾಗಲ್ಲ. ಸಣ್ಣ ಸಣ್ಣ ಮಳೆ ಇದ್ದರು. ಟೈಮಿಂಗ್ಸ್ ಅಂತೂ ಆಗಿದೆ, ಲಾಗಿನ್ ಆಗಿದ್ದೀನಿ. ಆರ್ಡ್ರ್ ಕೊಡೋ ದೇವ್ರೇ. ತುಂಬ ಜನ ಕೇಳ್ತಾರೆ ಏನು ಕೋರ್ಟು ಅಂತ. ಆಲ್ಮೋಸ್ಟು ಒಂದು 3/5/2023 ಒಂದು ಆಕ್ಸಿಡೆಂಟ್ ಆಗಿತ್ತು, ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಇಲ್ಲಿ ದಾವಣಗೆರೆ ಹತ್ತತ್ರ CBR 250 ಬೈಕ್ ಇತ್ತು ನಂದು. ಆ ಟೈಮಲ್ಲಿ ನನಗೆ ಆರ್ಡ್ರ್ ಬಿತ್ತು. ಎಲ್ಲಿ ಕೊಟ್ಟ? ಕೆಫೆ ಪ್ರಸಿದ್ಧಿಯಿಂದ 1.5 ಕಿಲೋಮೀಟ್ರ್ ಆರ್ಡ್ರು, ರಿಟರ್ನ್ 19 ರೂಪಾಯಿ. 8ನೇ ಮೈಲಿಗೆ ಆರ್ಡ್ರ್ ಕೊಟ್ಟವನೇ, ಫಸ್ಟ್ನೇ ಆರ್ಡ್ರು. ಬರ್ರಿ ಇಲ್ಲಿದೆ, ಯೂಟರ್ನ್ ಮಾಡ್ಕೊಂಡು ಮತ್ತೆ ಹೋಗ್ಬಿಡೋಣ. ಏನು ರೈನ್ ಮೋಡ್ ಸರ್ಚ್ ಆದರೂ ಕೊಡಲು ಇರಿ, ಟಿಕೆಟ್ ರೈಸ್ ಮಾಡಿಬಿಡೋಣ. ರೈನ್ ಸರ್ಚ್ದು ಮಳೆ ಬರ್ತೈತೆ ಅಂತ. ಟಿಕೆಟ್ ಯಾವ ಥರ ರೈಸ್ ಮಾಡಬೇಕಂದ್ರೆ, ಹೆಲ್ಪಲ್ಲಿ ಹೋಗ್ಬೇಕು. ಈಗ ಸೈಡ್ಗೆ ಹಾಕಿಬಿಟ್ಟು ತೋರಿಸ್ತೀನಿ. ಹೆಲ್ಪಲ್ಲಿ ಹೋಗ್ಬಿಟ್ಟು ಆ್ಯಕ್ಟಿವ್ ರೈನ್ ಮೋಡು, ಅದಾದಮೇಲೆ ಫೋಟೋ ಅಪ್ಲೋಡ್ ಕೇಳುತ್ತೆ. ಸೆಲ್ಫಿ ಕೊಡಬೇಕು. ಯಾವ ಥರ ಅಂದರೆ ಈ ಥರ ಮಳೆ ಬರೋ ಥರ ನಮ್ಮ ಸೆಲ್ಫಿ, ನಮ್ಮ ಜಾಕೆಟು ಎಲ್ಲ ಹಾಕ್ಕೊಂಡಿರೋದು. ಈ ಥರ ಸೆಲ್ಫಿ ಕೊಟ್ಟು ಅದೇನಿದೆ ಅದು ತೋರಿಸುತ್ತೆ. ಕೊಡ್ತಾನೆ, ಬಿಡ್ತಾನೆ. ಟಿಕೆಟ್ ರೈಸ್ ಆದರೂ ಮಾಡಿದ್ದೀನಿ. ಆಲ್ಮೋಸ್ಟು ಸಣ್ಣಗೆ ಮಳೆ ಇದ್ರೂ ಟಿಕೆಟ್ ಅದು ರೈಸ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇವಾಗ ವಿಷಯಕ್ಕೆ ಬರ್ತೀನಿ. ಕೋರ್ಟ್ದು ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾಯಿದ್ವಿ, ನಾನು ನಮ್ಮ ಫ್ರೆಂಡು. ಅದಕ್ಕೆ ಅವ್ರು ಡೇಟ್ ಕೊಡಿ, ಯಾವಾಗ ಡೇಟ್ ಕೊಡ್ತಾರೆ ಅವಾಗ ಹೋಗ್ಬಿಟ್ಟು ಇದನ್ನಾಗಿಬಿಟ್ಟು ಏನೋ ಚೂರು ದುಡ್ಡು ಬರುತ್ತೆ ಅಂತ ಇದ್ವಿ. ಅಂದರೆ ತುಂಬ ಇಂಜೂರ್ ಆಗಿತ್ತಲ್ಲ ನಮಗೆ, ನಮ್ಮ ಫ್ರೆಂಡಿಗೆ ತುಂಬ ಆಗಿತ್ತು ನಮಗಿಂತ. ಅದಕ್ಕೆ ದುಡ್ಡು ಬರುತ್ತೆ ಅಂತ ಇನ್ಶೂರೆನ್ಸ್ದು. ಅಂದರೆ ನಮ್ಮ ಗಾಡಿ ಡಾಕ್ಯುಮೆಂಟ್ಸು ನಮ್ಮದು ಮತ್ತು ಎಲ್ಲ ಕರೆಕ್ಟಾಗಿತ್ತಲ್ಲ, ಆ ಕಾರಣಕ್ಕಾಗಿ ಇನ್ಶೂರೆನ್ಸ್ ದುಡ್ಡು ಅಪ್ಲೈ ಮಾಡ್ತಾಯಿದ್ವಿ. ಆಲ್ಮೋಸ್ಟು ಇನ್ನೂ ನೆಕ್ಸ್ಟ್ ಮಂತಲ್ಲಿ ಒಂದು ಸಲ ಇರೋದು ನಂದು. ನೋಡೋಣ ಇನ್ನೂ ಎಷ್ಟು ಸರಿ ಕರೀತಾರೋ ಗೊತ್ತಿಲ್ಲ. ಮತ್ತು ಇವಾಗ ಆರ್ಡ್ರ್ ಪಿಕಪ್ ಆದಮೇಲೆ ಸಿಗ್ತೀನಿ. ಮತ್ತೆ ಆಮೇಲೆ ಏನು ಐಟಮು ಸೆಟ್ ದೋಸೆ 1, ಇಡ್ಲಿ ವಡೆ 1, ಪೂರಿ 1 ಪ್ಲೇಟು. ಪೂರಿ ರೆಡಿ ಅಲ್ವಾ? ಇಲ್ಲಿ ಬಂದ ತಕ್ಷಣ ಇದೇ ಥರ ವೇಟ್ ಮಾಡ್ಕೊಂಡು ಹೋಗಬೇಕು. ಇವಾಗ 8ನೇ ಮೈಲಲ್ಲಿರೋ ಏನು ಅಪಾರ್ಟ್ಮೆಂಟು, ಮನೆ ಅನ್ಸುತ್ತೆ, ಗೊತ್ತಿಲ್ಲ. ಸಿಗ್ನಲ್ದಲ್ಲಿರೋದು 8ನೇ ಮೈಲಿ, ಹೆಸರುಘಟ್ಟ ರೋಡು. ಬೌ ಅಂತ ಒಂದೇ ರೋಡು. ಹಿಂಗೋಗಿ ಜಳಲಿಂದ ಹೋಗೋಣ, ಸಿಗ್ತೀನಿ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀನಿ. ರಿಟರ್ನ್ ಅಮೌಂಟು ಬಂತು ತಿರುಗಿ. ಇವಾಗ ಯಾವುದೋ ಪಿನೇ ಪೊಲೀಸ್ ಸ್ಟೇಷನ್ ಸಿಗ್ನಲ್ ಹತ್ರ ಬಂದಿದ್ದೀನಿ. ರಿಟರ್ನ್ ಅರ್ಧ ಗಂಟೆಲಿ 110 ರೂಪಾಯಿ ಆಯಿತು. ಪರವಾಗಿಲ್ಲ. ಆದರೆ ಇಲ್ಲೇ ಏನು ಮಾಡೋದು, ರಿಟರ್ನ್ ಆರ್ಡ್ರ್ ಕೊಡಲ್ವಲ್ಲ ಇಲ್ಲಿಂದ. ಯಾವುದು ಕೆಫೆ ಪ್ರಸಿದ್ಧಿಯಿಂದ ಪಿಕಪ್ ಮಾಡ್ಕೊಂಡು ಬಂದೆ. ಇವಾಗ ಮತ್ತೆ ನಮ್ಮ ಝೋನಿಗೆ BL ಹೋಗೋದು. BL ವಿದ್ಯಾರಣ್ಯಪುರಮು ಎಲ್ಲಿ ಬರುತ್ತೋ ಇಲ್ಲಿ ಆರ್ಡ್ರ್ ಕೊಡ್ತಾ ನೋಡೋದು. ಹತ್ತತ್ರ ಇವಾಗ ಒಳಗಡೆಯಿಂದ ಹೋಗ್ಬಿಡ್ತೀನಿ. ಸುಮ್ಮನೆ ಮೇನ್ ರೋಡ್ ಗುರುಗುಂಡಪ್ಪಳ ಕಡೆ ಟ್ರಾಫಿಕ್ ಜಾಮ್ ಇರುತ್ತೆ ಬೆಳಗ್ಗೆ. ಯಾರು ಹೋಗ್ತಾರೆ? ರೋಡ್ ಜಾಪ್ ನೋಡ್ರಿ, ರೋಡ್ ಹೆಂಗೆ ಆಗಿಬಿಟ್ಟೈತೆ ಮಳೆಗೆ. ನಿನ್ನೆ ಏನು ಮಳೆ ಬಂದಿರೋದಂದರೆ, ಸಂಜೆ ಹಿಡಿದು ಮಳೆ ಬಂದಿರೋದು ನೋಡಿ. ಬೆಳಗ್ಗೆ ಅಂದರೆ ನಮ್ಮ ಏರಿಯಾದಲ್ಲಿ ಬೆಳಗ್ಗೆನೇ ಸ್ಟಾಪ್ ಆಗಿರೋದು. ಆಲ್ಮೋಸ್ಟ್ ಒಂದು 5 ಗಂಟೆ ಸುಮಾರು ಬೆಳಗ್ಗೆಯಿಂದ ಆ ಥರ ಮಳೆ ಬಂದುಬಿಟ್ಟೈತೆ. ಈ ಕಡೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಮಳೆ. ಆದರೆ ನಮ್ಮ ಏರಿಯಾ ಕಡೆ ಮಾತ್ರ ದೊಡ್ಡ ಮುಗಿಸೋದ್ರ ಕಡೆ ಸಖತ್ ಮಳೆ ಆಗಿಬಿಟ್ಟೈತೆ. ನೋಡೋಣ ಬರ್ರಿ, ಈಗ ರೆಡಿ ಆರ್ಡ್ರ್ ಎಲ್ಲಿ ಕೊಡ್ತಾನೋ. ನಮ್ಮ ರೋಡ್ಗಳು ನೋಡ್ರಿ, ಅವನು ಹೆಡ್ಡಿ ಹೋದು ಏನು ರೋಡ್ಗಳು ಅಂತೀನಿ. ತೋ ಇಲ್ಲಿ ಪ್ಲಾಟಿನಮ್ ಸಿಟಿ ಹತ್ತತ್ರ ಅಲ್ಲಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕಡೆ ನೀರು ನಿಂತ್ಕೊಂಡಿರೋದು ನೋಡ್ರಿ. ಯಪ್ಪ, ಸ್ವಿಮ್ಮಿಂಗ್ ಫೂಲಲ್ಲಿ ಆಗಿಬಿಟ್ಟೈತೆ. ಅದು ಹಳ್ಳಿ ಕಡೆ ಅಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತಲ್ಲ, ಗುಂಡ್ರ ಅದು ಇದು ಅಂತ. ಸರಿ, ನಮ್ಮ ಕಡೆ ಇದನ್ನಂತೀವಿ ಏನೋ ಅದು ಇದ್ರದ್ದು ಎಲ್ಲಿ ಜಾಗ ಇರುತ್ತಲ್ಲ, ಎಲ್ಲಿ ತೆಗ್ಗ ಇರುತ್ತಲ್ಲ, ನೀರೆಲ್ಲ ನಿಂತ್ಕೊಂಡಿರುತ್ತಲ್ಲ, ಆ ಥರ ಬೆಂಗಳೂರು ಜೀವನ ಆಗಿಬಿಟ್ಟೈತೆ. ಎಲ್ಲಿ ಆರ್ಡ್ರ್ ಕೊಟ್ಟ? ಶ್ರೀ ಮಹಾಲಸ ಗ್ರ್ಯಾಂಡು. ಪಿಕಪ್ಪು ಡ್ರಾಪು ಆ ಕಡೆ
30 ರೂಪಾಯಿ. ಪ್ಲಾಟಿನಮ್ ಸಿಟಿ ಹತ್ರ ಇದ್ದೀನಿ. ಇಲ್ಲಿಂದ ಪಿಕಪ್ ಮಾಲಸ ಗ್ರ್ಯಾಂಡಿಗೆ ಹೋಗ್ಬೇಕು. ಅಬ್ಬಾ ಪರವಾಗಿಲ್ಲ, ಹೋಗೋಣ ಬರ್ರಿ. ಇದು ಬೆಳಗ್ಗೆ ಮಳೆ ಹತ್ತು ಬಿಟ್ಟೈತೆ, ಆದರೆ ಏನು ಮಾಡೋದು, ರೈನ್ ಸರ್ಜ್ ಕೊಡ್ತಾಯಿಲ್ಲ, ಏನೇನೂ ಕೊಡ್ತಾಯಿಲ್ಲ. ಬಡ್ಡಿ ಮಗ ಸಣ್ಣಗೆ ಮಳೆ ಹನಿ ಉದುರ್ತಾನೆ ಐತೆ. ಮುಂಚೆ ಎಲ್ಲ ಚೂರು ಮಳೆ ಆದ್ರೂ ರೈನ್ ಸರ್ಜ್ ಕೊಡೋನು. ಅವಾಗೆಲ್ಲ 60 ರೂಪಾಯಿ 64 ರೂಪಾಯಿ ಇತ್ತು 40 ರೂಪಾಯಿಂದ. ಇವಾಗ 10ರಿಂದ 20 ರೂಪಾಯಿ. ಆ ಕಸ್ಟಮರ್ ಕಡೆಯಿಂದ ದೇವ್ರು ಮಾಡ್ಕೊಳ್ಳೋದು, ನಮಗೆ ಕೊಡೋದು ಮಾತ್ರ ಇಷ್ಟೇ. ಆದ್ರೂ ಇವಾಗ ಮಳೆ ಬರ್ತೈತೆ ಅಂದ್ರೂ ಕಸ್ಟಮರ್ ಕಡೆ ಕಿತ್ಕೊಂಡಿರ್ತಾನೆ, ಆದರೆ ನಮಗೆ ಮಾತ್ರ ಕೊಡಲ್ಲ. ನೋಡಿರ್ಬೇಕಾದ್ರೆ ಕಾಣ್ತಿರ್ಬೋದು ಅನ್ಸುತ್ತೆ ವಿಡಿಯೋದಲ್ಲಿ. ಮಳೆ ಬರ್ತಾನೆ ಐತೆ. ಗೋಪುರ ಎಲ್ಲ ಇವಾಗ ತೆಗೆದಿಡ್ಬೇಕು ನಾನು. ಆಲ್ಮೋಸ್ಟ್ ಇದು ಇವಾಗ 3ನೇ ಆರ್ಡ್ರ್ ಹೊಡಿತಾ ಇರೋದು. ಶಾಂತಿಸಾಗರ್ ಹೋಟೆಲಿಂದ JP ಪಾರ್ಕ್ ಬ್ಯಾಕ್ ಸೈಡ್ದು ಅದ್ಯಾವುದು ಪಾರ್ಕ್ ಇದು ಅಪಾರ್ಟ್ಮೆಂಟಿಗೆ ಬಿದ್ದಿರೋದು. ಮಳೆ ವಾಟರ್ ಪ್ರೂಫ್ ಇದೆ ಅಂತ ನಾನು ಗೋಪುರ ಜಾಸ್ತಿ ಯೂಸ್ ಮಾಡಲ್ಲ ಮಳೆಯಲ್ಲಿ. ಮತ್ತೆ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ಬೇಕು ಜವಾಬ್ದಾರಿ. ನೋಡ್ರಿ ಏನು ಪಾರ್ಕಲ್ಲಿ ಇಷ್ಟೊಂದು ಜನ ಬಂದುಬಿಟ್ಟವ್ರು ವಾಕಿಂಗ್ ಮಾಡೋಕ್ಕೆ. ಬೆಳಗ್ಗೆ ನಾವು ನೋಡೋರ ಕೆಲಸ ಮಾಡೋಕ್ಕೆ ಬಂದೀವಿ. ಬರ್ರಿ, ಇದೊಂದು ಕೊಟ್ಟರೆ ಒಂದು 200 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. 3 ಆರ್ಡ್ರ್ ಕಂಪ್ಲೀಟ್ ಆಗಿದ್ರೆ. ಫಸ್ಟ್ನೇ ಆರ್ಡ್ರ್ ಹೊಡೆದಿರೋದು 1:30. ಅದಾದಮೇಲೆ ಇದು 1 ಅಷ್ಟೇ. 3:30 ಪರವಾಗಿಲ್ಲ. ಇವಾಗ ಟೈಮಿಂಗ್ಸು ಎಷ್ಟೊಂದು 8 ಗಂಟೆ ಆಗಿದೆ. ಮತ್ತು ನಿಮಗೆ ಆಮೇಲೆ ಸಿಗ್ತೀನಿ. ಇವಾಗೆಲ್ಲ ಐಫೋನಲ್ಲಿ ವೀಡಿಯೋ ಮಾಡ್ತೀನಿ. ಮಳೆ ಕಮ್ಮಿ ಆದರೆ ಮತ್ತೆ ಗೋಪುರ ಸೆಟಪ್ ಮಾಡಿಬಿಟ್ಟು ವೀಡಿಯೋ ಮಾಡ್ತೀನಿ. ಎಲ್ಲರೂ ಐಫೋನಲ್ಲಿ ಮಾಡ್ಕೊಂಡು ಹೋಗ್ತೀನಿ. ಇವಾಗ ಸ್ನೇಹಿತರೆ ಟೈಮಿಂಗ್ ಒಂದು 8:30 ಗಂಟೆ ಆಗಿರೋದು. 4ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಆರ್ಡ್ರ್ ಕೊಟ್ಬಿಟ್ಟು ಬರೋಷ್ಟರಲ್ಲಿ 3ನೇ ಆರ್ಡ್ರು ಮಳೆ ಹೋಯಿತು. ಮತ್ತು ಗೋಪುರ ತೆಗೆದೆ ಹಂಗೆ ಹಾಕ್ಕೊಂಡೆ. ಇವಾಗ ನೋಡಿದ್ರೆ ಮತ್ತೆ ಮಳೆ ಬರ್ತೈತೆ. ಅಂಥ ದೇವರೇ, ಇದು ಮಳೆನೋ ಏನೋ ತಿಳಿತಲ್ಲ. ಬೆಳಗ್ಗೆ ಇಂಥ ಮಳೆಯಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಜೋರಾಗೂ ಬರ್ತಾಯಿಲ್ಲ ಮಳೆ, ಒಂದು ಹಂಗೆ ಬರ್ತೈತೆ ನೋಡಿ, ಕಾಣ್ತಿರ್ಬೋದು ನೋಡಿ. ಅಟ್ಟ ನೀರಿರೋದು. ಏನು ಮಾಡೋದು, ಗ್ಲಾಸ್ ಮುಂದ್ಗಡೆ ಎಲ್ಲ ಏನೂ ಕಾಣ್ತಾಯಿಲ್ಲ ನನಗೆ. ಆರ್ಡ್ರ್ ಕೊಟ್ಟು ಗೋಪುರ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಇವಾಗ ಜೇಬಲ್ಲಿ. ಇವಾಗ ಸ್ನೇಹಿತರೆ ಮಳೆ ಎಲ್ಲ ಸ್ಟಾಪ್ ಆಗಿಬಿಟ್ಟೆ, ಚೂರು ಬಿಸಿಲು ಬಿದ್ದೈತೆ. ಅದಕ್ಕೆ ಮತ್ತೆ ಗೋಪುರ ಎಲ್ಲ ಹಾಕ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದುವರೆಗೂ ಅರ್ನಿಂಗ್ಸ್ ಬಂದುಬಿಟ್ಟು ಟೈಮಿಂಗ್ಸ್ ಒಂದು 10 ಗಂಟೆ ಆಗಿರೋದು. ಇವಾಗ ಇಲ್ಲಿ ಕೆಂಪಾಪುರದಲ್ಲಿ ಶ್ರೀ ಮಂಜುನಾಥ ಗ್ರ್ಯಾಂಡ್ ವೆಜ್ ಹತ್ರ ಇರೋದು. 10 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು ಒಂದು 500 ರೂಪಾಯಿ ಆಗಿದೆ. 3 ಅವರ್ 27 ನಿಮಿಷ ಆಯಿತು. ಇಡ್ಲಿ 2 ಪ್ಲೇಟ್ ಇದೆ ಮೇಡಮ್. 7338 7338 ಪಿಕಪ್ ಆಯಿತು. ಇದು 11ನೇ ಆರ್ಡ್ರು ಡ್ರಾಪು. 3rd ಫ್ಲೋರ್. ಎಲ್ಲಪ್ಪಿದು ಹೆಬ್ಬಾಳ ಕಡೆ ಇರೋದು. ಬರ್ರಿ ಹೋಗೋಣ, ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಒಂದು 11:51 ಗಂಟೆ ಆಗಿದೆ. ಇದು ಯಾವುದು ಪ್ರೆಸ್ಟೀಜ್ ಪ್ಲಾಜಾ ಯಲಹಂಕದಿಂದ ಆರ್ಡರ್ ಬಿದ್ದಿರೋದು. ಇಲ್ಲಪ್ಪ, ಇದು ಎಷ್ಟನೇ ಫ್ಲೋರು? ಎಲ್ಲ 4ನೇ ಫ್ಲೋರ್ದು. 2nd ಫ್ಲೋರ್ ಬಿದ್ದರೆ ನಡ್ಕೊಂಡು ಹೋಗ್ಬಿಡೋಣ. ಡ್ರಾಪು ಜಕ್ಕೂರು ಮಾರ್ಕೆಟ್ ಆ ಕಡೆ ಇರೋದು. ಯಾವುದೋ ಅಪಾರ್ಟ್ಮೆಂಟೇ ಬಿದ್ದೈತೆ. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತು ಅಂದರೆ 680 ರೂಪಾಯಿ ಆಗಿದೆ. ಆರ್ಡ್ರಸ್ ಬಂದುಬಿಟ್ಟು 15:30. ಇದೊಂದು 1:30 ಇರೋದು. ಎಷ್ಟು ಆಮೇಲೆ 8 ಬೇಕಾಗುತ್ತೆ. 12 ಗಂಟೆ ಮಧ್ಯಾಹ್ನ 4 ಗಂಟೆವರೆಗೆ ಎಷ್ಟು ಹೊಡಿಸ್ತಾನೋ ಗೊತ್ತಿಲ್ಲ. ಇಲ್ಲೆಲ್ಲೈತೋ ಬ್ರೋಜಸ್ ಬಿರಿಯಾನಿ, ಎಕ್ಸಾಂಪಲ್ ಬೇವರ್ಸಿ ಬಿರಿಯಾನಿ. ಇಲ್ಲಿ ಕೇಳಿಬಿಡೋಣ ಇರಿ ಒಂದು ನಿಮಿಷ. ಇಲ್ಲೇ ಇದೆ ಅಣ್ಣ, ಆರ್ಡರ್ ಐಡಿ 4642 ಬ್ರೋಜಸ್ ಬಿರಿಯಾನಿ. 4642 ಇದೆ ನೋಡಿ, ಬ್ರೋಜಸ್ ಬಿರಿಯಾನಿ. ಏನಾಯ್ತು ಗೊತ್ತಿಲ್ಲಪ್ಪ. ಏನು ರೆಡಿ ಕೊಟ್ಬಿಟ್ಟವ್ರೆ, ರೆಡಿನೇ ಇಲ್ವಾ ಅಣ್ಣ? ಇದು ರೆಡಿ ಇದೆ ನೋಡಿ ಅಣ್ಣ, ಪ್ಯಾಕ್ ಮಾಡ್ತಾವ್ರ. 0573 ರೆಸ್ಟೋರೆಂಟ್ ಯಾವುದಣ್ಣ? ರೆಬಲ್ ಫುಡ್ಸು. ರಂಜನ್ ಬೇಗ ಕೊಡಿ ಅಣ್ಣ. ವಿನ್ಸಿ ಅಂತೆ ಹಾಂ, ಫೋನಲ್ಲಿದ್ದಾರೆ. ಒಂದು ನಿಮಿಷ ಮೇಡಮ್, ಅವ್ರ ಹತ್ರ ಫೋನ್ ಕೊಡ್ತೀನಿ. ಒಂದು ನಿಮಿಷ ತೊಗೊಳ್ಳಿ, ಮಾತಾಡಿ. ಹಲೋ ಮೇಡಮ್. ಹಾಂ, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಕೊಟ್ಟಿದ್ದೀನಿ, ಡ್ರಾಪ್ ಆಯಿತು. ಬರ್ರಿ ನಾ ಮತ್ತೆ ನಮ್ಮ ಝೋನಿಗೆ ಹೋಗೋಣ. ಇವಾಗ ಅದೇ ತೊಗೋತೀನಿ ಬಿಡಿ. ಕ್ಯಾಶಿಯರಾಗಿ ನಾನೇ ಕೂತ್ಕೊಳ್ಳಿಲ್ಲ. ಏನು ವೇಟ್ ಐತಪ್ಪ ಇದು. ಇರಿ ಪಿಕಪ್ ಮಾಡ್ಕೊಂಡು ಬಿಡೋಣ. 9828 ಡ್ರಾಪು ಹೆಬ್ಬಾಳ. ನೋಡಿ ಸ್ನೇಹಿತರೆ, ನಾನಿರೋದು ಹೆಬ್ಬಾಳದಲ್ಲಿ. ಎಲ್ಲಪ್ಪ ಅಂದರೆ ಇಲ್ಲಿದ್ದೀನಿ. ಈ ಬಡ್ಡಿ ಮಗ ಬಿಗ್ ಬೌಲು ಸಂಜನಾ ರಾಮಯ್ಯ ಹಾಸ್ಪಿಟಲ್ ಹತ್ರ ಪಿಕಪ್ ಹೇಳ್ದಾನೆ. ಟಾಟಾ ಇನ್ಸ್ಟಿಟ್ಯೂಟ್ಗೆ ಡ್ರಾಪು. ಇವ್ನಿಗೇನು ಮನುಷ್ಯರು ಮಾಡಿ ತೆಗೆದ್ರ ಹೆಂಗೆ ಅಂತ ಗೊತ್ತಾಗ್ತಲ್ಲ ನನಗೆ. ಸುಗಿದವನಿಗೆ
ಇಲ್ಲಾದ್ರೆ ಅಲ್ಲಿ ಅಲ್ಲಾದರೆ ಇಲ್ಲಿ. ಇವಾಗ ಆರಾಮ ಇಲ್ಲಿ ಯಾಕೋ ಆರ್ ಟಿ ನಗರಲ್ಲಿ ಯಾವ ಹೋಟೆಲ್ಗಳಿಲ್ವ, ಇಷ್ಟೊಂದು ಹೋಟೆಲ್ಗಳಿದ್ದಾವೆ. ಕೊಡ್ಬೇಕು ತಾನೆ ಇಲ್ಲಿ ಯಾವ್ದಾರು ಒಂದು ಆರ್ಡ್ರು. ಅಲ್ಲಿಗೆ ಪಿಕಪ್ ಎಳೆದ್ಬಿಟ್ಟವನೆ, ಅದು ಫುಡ್ಡು ರೆಡಿ. ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬೇಗ. ಸ್ನೇಹಿತರೆ ಟೈಮಿಂಗ್ಸು ಇವಾಗ 3 ಗಂಟೆ ಆಗಿದೆ ಆಲ್ಮೋಸ್ಟು. ಫಸ್ಟ್ ಟಾರ್ಗೆಟ್ ಮುಗಿದೋಗಿದೆ. ಇದನ್ನು ಕೊಟ್ಟುಬಿಟ್ಟು ಊಟ ಗೀಟ ಮಾಡಿಕೊಂಡು ಮನೆಗೆ ಹೋಗಿ ಬಿಡ್ಬೇಕಂತ ಇದ್ದೀನಿ. ಸಂಜೆ ಬಂದುಬಿಟ್ಟು ಒಂದು ಫಸ್ಟ್ ಟಾರ್ಗೆಟ್ ಇದನ್ನು ಕೊಟ್ಟರೆ ಮುಗಿದೋಗುತ್ತೆ ಅನಿಸುತ್ತೆ. ಇದು ದೊಣ್ಣೆ ಬಿರಿಯಾನಿಯಿಂದ ಇಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಿದ್ದಿರೋದು. ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತು ಅಂದರೆ ಒಂದು 1000 ರೂಪಾಯಿ ಆಗಿದೆ, 1000 ಚಿಲ್ಲರೆ ಎಲ್ಲ ಸೇರಿಸ್ಬಿಟ್ಟು. ನೋಡೋಣ. ಇವಾಗ ಕುವೆಂಪು ಸಿಗ್ನಲಲ್ಲಿ ಇದ್ದೀನಿ, ಸಾರಿ BL. ಇಲ್ಲಿಂದ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಕೊಟ್ಟು ಮತ್ತೆ ರಿಟರ್ನ್ ಈ ಕಡೆನೇ ಬರ್ಬೇಕು ನಾನು. ಎಲ್ಲಿ ದೊಡ್ಡ ಬೊಮ್ಮಸಂದ್ರ ಕಡೆ ಮನೆಗೆ ಹೋಗ್ಬೇಕಲ್ಲ, 5 ಕಿಲೋಮೀಟ್ರ್ ಬರ್ಬೇಕು ರಿಟರ್ನ್ ಮತ್ತೆ. ಇವಾಗ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ಮತ್ತು ಡೈಲಿ ಯಾರಾದರೂ ಹೊಸಬರು ಬರಬೇಕಾದ್ರೆ ದಯವಿಟ್ಟು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಬನ್ನಿ. ಐಫೋನ್ ಇದ್ದವ್ರು ತುಂಬ ಪ್ರಾಬ್ಲಮ್ ಆಗ್ತೈತೆ. ಐಫೋನಲ್ಲಿ ಸ್ವಿಗ್ಗಿ ಡೆಲಿವರಿ ಆ್ಯಪ್ ಓಪನ್ ಆಗೋಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಆಗಿಬಿಟ್ಟೈತೆ. ಆಲ್ಮೋಸ್ಟ್ ಒಂದು 4-5 ರೆಫರ್ ಮಾಡಿದ್ದೀನಿ ನಾನು. ನಿನ್ನೆ ಒಬ್ರಿಗೆ ಮಾಡೋದು, ಅವ್ರದ್ದು ಪಾಪ ಐಫೋನ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು ಇನ್ನೊಂದು 2-3 ದಿವಸ ಬಿಟ್ಟು ಆ್ಯಂಡ್ರಾಯ್ಡ್ ಫೋನ್ ತೊಗೋತೀನಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ರು. ಯಾಕಂದರೆ ಅದು ರೆಫರ್ ಹೋಗಿಬಿಡುತ್ತೆ. ಅಣ್ಣ ಉಗುಳ್ತೀಯೇನೋ, ಏನು ಮಾಡ್ತೀಯ, ಅವ್ನು ಮಾಡ್ತಾನೆ ನನಗೆ ಗೊತ್ತಾಗ್ತಲ್ಲ, ಯಾವ ಕಡೆ ಹೋಗ್ತಾನಂತ ಗೊತ್ತಾಗ್ತಲ್ಲ ಅಣ್ಣ ಬಂಡು. ಮತ್ತು ದಯವಿಟ್ಟು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಮಾತ್ರ ಇದನ್ನಾಗುತ್ತೆ, ಅಂದರೆ ಲಿಂಕ್ ಹೋಗುತ್ತಲ್ಲ. ಸಾರಿ, ಇದರಲ್ಲಿ ಐಫೋನಲ್ಲಿ ಸ್ವಿಗ್ಗಿ ಅಪ್ಲಿಕೇಶನ್ ಓಪನ್ ಆಗಲ್ಲ. ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ ಆಗಲಿ ಅಪ್ಲಿಕೇಶನ್ ಓಪನ್ ಅಂದರೆ ಡೆಲಿವರಿ ಪಾರ್ಟ್ನರ್ ಮಾತ್ರ ಓಪನ್ ಆಗೋಲ್ಲ. ಮಿಕ್ಕಿದ ಆರ್ಡರ್ ಮಾಡ್ಬೇಕಾದ್ರೆ ಓಪನ್ ಆಗುತ್ತೆ ಐಫೋನ್ಗಳಲ್ಲಿ. ಇದರಲ್ಲಿ ಮಾತ್ರ ಆಗಲ್ಲ. ಅದಕ್ಕೆ ಕೇಳೋದು, ದಯವಿಟ್ಟು ಆ್ಯಂಡ್ರಾಯ್ಡ್ ಫೋನ್ಗಳು ಯೂಸ್ ಮಾಡಿ. ಅದಕ್ಕೆ ನನ್ನ ಹತ್ರ 2 ಫೋನ್ ಇರೋದು. ಒಂದು ಕೆಲಸಕ್ಕೆ, ಒಂದು ಎಡಿಟಿಂಗು, ಮತ್ತೊಂದು ಯೂಟ್ಯೂಬ್ಗೆ ಅದು ಇದು ಫೋಟೋ ಹೊಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿರೋದು. ಬಿಟ್ಟರೆ ಗೋಪುರ ಒಂದು ಅಷ್ಟೇ ಇಟ್ಕೊಂಡಿರೋದು. ವೀಡಿಯೋ ಮಾಡೋಕ್ಕೆ ಗೋಪುರ ಬೇಕಲ್ಲ, ಅದಕ್ಕೆ. ಅದಿಲ್ಲಾಂದ್ರೆ ಹೆಂಗೆ ನಮ್ಮ ಜೀವನ ನಡೆಯೋದು. ನೋಡೋಣ ಬರ್ರಿ. ಈಗ ಡೈರೆಕ್ಟಾಗಿ ನಿಮಗೆ ಸಂಜೆ ಸಿಗುತ್ತೆ. ಉಣವನ್ನ ಅಣ್ಣಕ್ಕ ತಗ ಊಟ ಮಾಡಿ ಮಲ್ಕೊಂಡು ಎದ್ಬಿಟ್ಟು ಬರ್ತೀನಿ ರೀ. ನಾನಂತರೂ ನಿನ್ನವರಿದ್ದಾರೆ ಎಂದು ಬದುಕೋದಕ್ಕಿಂತ ನಿನ್ನ ದುಡಿಮೆಯನ್ನು ನಂಬಿ ಬದುಕು. ಅದಕ್ಕೆ ಕೈ ಚಾಚಕ್ಕೆ ಹೋಗ್ಬಿಟ್ರು ಬಡ್ಡಿ ಮಕ್ಕಳ. ಬಂದುಬಿಟ್ಟು ಕಷ್ಟಪಟ್ಟು ದುಡ್ರಿ ಅಂತ ಹೇಳ್ತೀನಿ ನಾನು. ಹೆಂಗೈತಿ ಅದ್ರ ಬೈದನೆ ಅಂತ ಬೈಯಕ್ಕೆ ಹೋಗ್ಬಿಡ್ರಿ. ರಿಟರ್ನ್ ಮತ್ತು ಕಮೆಂಟ್ ಬಾಕ್ಸ್ನಾಗ ಬಂದುಬಿಟ್ಟ ಆ ಡೈಲಾಗ್ ಐತಿ. ಆ ಡೈಲಾಗ್ ನಾನು ಆನ್ಸರ್ ಕೊಟ್ಟೇನೆ ಅಷ್ಟೇ. ಬನ್ನಿ 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 ಅಕ್ಕ, ಬೇಗ ಬನ್ನಿ ಬನ್ನಿ. ಪೆಟ್ರೋಲ್ ಹಾಕಿ ಅಕ್ಕ. ಫುಲ್ ಟ್ಯಾಂಕ್ ಫುಲ್ಲು. 9,000 ರೂಪಾಯಿ ಫಿಟ್ ಮಾಡೋರೆ. 9,000 ರೂಪಾಯಿ ಹೋಗುತ್ತಾ? ಯಾಕಕ್ಕ 9,000 ಫಿಟ್ ಮಾಡಿದ್ರೆ 9,000 ಹೋಗುತ್ತಾ? ಇಲ್ಲ ಹಂಗೆ ಅಂದರೆ ನಾಜಲ್ ಎತ್ತಿಬಿಟ್ರೆ ಬರಲ್ವ ಅದು? ಹೌದಾ? ಓ, ಹೆಣ್ಮಕ್ಳಿಗೆ ಮಿರರ್ ಸಿಕ್ಕರೆ ಸಾಕಲ್ವ, ಒಟ್ಟಿನಲ್ಲಿ ನೋಡ್ತಾ ಇರಬೇಕು. ಹಾಂ, ಅದೇನಕ್ಕ ಅಷ್ಟೊಂದು ಹೆಂಗಿದ್ದೀವಿ ಅಂತ ಕೆಲಸದ ಮೇಲೆ. ಸ್ಲೋ ಹಾಕಿ ಅಕ್ಕ, ಸ್ಲೋ ಹಾಕಿ. ಮಿರರ್ ನೋಡಬೇಡಿ ಇವಾಗ ಸದ್ಯಕ್ಕೆ. ಇಲ್ಲಿ ನೋಡಿ ಅಕ್ಕ, ಒಂದು 600 ರೂಪಾಯಿ ಮಾಡಕ್ಕ ರೌಂಡ್ ಅಪ್. ಇರ ಹೋಗತ್ತಕ್ಕ, ಹೋಗುತ್ತೆ ಆರಾಮಾಗಿ ಹಾಕಕ್ಕ. ಊಟ ಮಾಡಿದ್ರಕ್ಕ ಸಾಕು ಬಿಡಕ್ಕ. ಕರೆಕ್ಟಾಗಿ 600 ಹಾಕಿದ್ರೆ ನೋಡಕ್ಕ. ನಿಮ್ಮ ಗಂಡನ ಹೆಂಡ್ತಿನ ಪುಣ್ಯ ಹತ್ತಲಿ. ನಿಮ್ಮ ಗಂಡನ ಹೆಂಡ್ತಿನ ಪುಣ್ಯ ಹತ್ತಲಿ ಅಂದೆ. ಪುಣ್ಯ ಹತ್ತಲಿ ಅಂದೆ. ಹಾಂ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಕ್ಕ ಹಂಗೆ. ಇಲ್ಲ, ನಮ್ಮ ಉತ್ತರ ಕರ್ನಾಟಕ ಅಲ್ವಾ, ಅದಕ್ಕೆ ಹಂಗೆ ಮಾತಾಡಿದ್ದು. ಬೇಜಾರಾದ್ರ? 3 ಇದು 300 ರೂಪಾಯಿ, 600 ರೂಪಾಯಿ ಆಗಿದೆ. ಇರಿ ಕೊಟ್ಟೆ. ಒಂದು 300 ರೂಪಾಯಿ ಫೋನ್ಪೇ ಮಾಡ್ತೀನಿ ಅಕ್ಕ. ಯಾಕಂದ್ರೆ ಖರ್ಚಿಗೂ ಕಾಸು ಬೇಕಾಗತ್ತಲ್ಲ, ಅದಕ್ಕೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನೋಡಿ ಯಾವ ಥರ ಮುಳ್ಳು ಹೇಳುತ್ತೆ ಅಂತ. ಇವಾಗ ಸ್ನೇಹಿತರೆ ಟೈಮು 6 ಗಂಟೆ ಆಗಿರೋದು. ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟು. ಫಸ್ಟ್ ಟಾರ್ಗೆಟು ಮುಗಿದೇ ಇರೋದು. ಇನ್ನೂ ಬೇಕಾಗಿರೋದು 11:30 ಆರ್ಡ್ರು. 26:30 ಆಗಿದೆ. ಅರ್ನಿಂಗ್ಸು ಎಷ್ಟು 1,235 ರೂಪಾಯಿ ಆಗಿದೆ. ಮಳೆ ಬರ್ತೈತೆ ಅಂದ್ಕೊಂಡು ಲಾಗಿನ್ ಆಗಿದ್ದೀನಿ ಆಲ್ಮೋಸ್ಟು. ನೋಡ್ಬೋದು, ಮಳೆ ತೋರಿಸ್ತೀನಿ ರೀ. ಮಳೆ ಫುಲ್ಲಾಗಿ ಹೊಡಿತಾ ಇರುತ್ತೆ. ಚೆನ್ನಾಗೈತೆ ಮಳೆ. ಇನ್ನೂ ಏನು ಅಷ್ಟೊಂದೇನು ಜೋರಾಗೋದು ಏನಿಲ್ಲ. ಏನು ಮಾಡ್ತಿದ್ದೆವು? ಎಲ್ಲ ಟ್ಯೂಷನ್ಗೆ ಹೋಗ್ತಿದ್ಯಾ? ಹೌದಾ, ಸರಿ ಸರಿ, ಬರೀ ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಿ. ಸ್ನೇಹಿತರೆ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 26,821 ಕಿಲೋಮೀಟ್ರ್ ಆಗಿದೆ. ಇಲ್ಲೇ ಮನೆ ಹತ್ರ ಬಂದಿದ್ದೀನಿ. ಕಾರ್ನರಲ್ಲಿದ್ದೀನಿ, ನಮ್ಮ ಮನೆ ಕಾರ್ನರಲ್ಲಿ. ಮಳೆಗೆಳೆ ಬರ್ತೈತಲ್ಲ, ರೇನ್ಕೋಟ್ ಇನ್ನೂ ತೆಗೆದೇ ಇಲ್ಲ. ಮಳೆ ಎಲ್ಲ ನಿಂತೋಗ್ಬಿಟ್ಟೈತೆ ಆಲ್ಮೋಸ್ಟು. ಇವಾಗ ಇದ್ರದ್ದು ಎಲ್ಲ ಬಟ್ಟೆ ಗಿಟ್ಟೆ ತೆಗೆದಾದ್ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಮತ್ತು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ತೋರಿಸ್ತೀನಿ. ಇವತ್ತಿನ ಸ್ನೇಹಿತರೆ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಬೆಳಗ್ಗೆ ಆಗಿರೋದು 26,606. ಇವಾಗ ಆಗಿರೋದು ಕಿಲೋಮೀಟರ್ಸ್ 26,821. 218 ಕಿಲೋಮೀಟ್ರ್ ಓಡಿಸಿದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 38 ಆರ್ಡ್ರ್ ಹೊಡೆದಿದ್ದೀನಿ. ಎಷ್ಟು ಅವರಪ್ಪ ಅಂದರೆ 13 ಅವರ್ 47 ನಿಮಿಷ
ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅದು ಇದು ಕ್ಯಾಶ್ ಕಸ್ಟಮರ್ ಟಿಪ್ಸ್ ಓನ್ಲಿ 10 ರೂಪಾಯಿ ಇರೋದು. ಅಡ್ಜಸ್ಟ್ಮೆಂಟ್ 105 ರೂಪಾಯಿನ. ಸರಿ, ಹೋದವ್ರದ್ದು ಸಂಬಳದ ಕಟ್ಟಾಗಿರೋದು ಅಡ್ಜಸ್ಟ್ಮೆಂಟು. ಇವಾಗ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟಾಗಿದೆ ಅಂತ. 1575 ಪ್ಲಸ್ಸು ಮ್ಯಾಕ್ಸ್ ಬೋನಸ್ 237 ಪ್ಲಸ್ 525 ರೂಪಾಯಿ ಇನ್ಸೆಟಿವ್. ಟೋಟಲ್ 2337 ರೂಪಾಯಿ ಆಗಿದೆ ಇವತ್ತಿನ ಅರ್ನಿಂಗ್ಸು. 13 ಅವರ್ 47 ನಿಮಿಷ ಕೆಲಸ, 215 ಕಿಲೋಮೀಟ್ರಿಗೆ. ಇಷ್ಟು ಹೊಡೆದಿದ್ದು ನೋಡಿರಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.